आज कोलार कांग्रेस ऑफिस में कांग्रेस लीडर्स और कार्यकर्ता के बीच घमसान की मारामारी यानी कि लड़ाई आप देख सकते हैं। एक को एक सिरों से डिच्ची मारते हुए आपके अपने इस कोलार ट्रू न्यूज़ चैनल की तरफ से यहाँ पर आए हुए जो बेंगलुरु से ऑब्जर्वर्स कार्यकर्ता को और लीडर्स को समझाते ही रहे, लेकिन दोनों तरफ से ना समझने की हालात पैदा हो चुके थे। तो एक को एक बातों बातों में लड़ाई झगड़े के तस्वीरात आप देख सकते हैं आपके अपने इस कोलार ट्रू न्यूज़ चैनल के ज़रिए।
ಈಗ ಮಾತಾಡ್ತಾರೆ ಎಲ್ಲ ಸುದ್ದಿ ನೋಡಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ 135 ವರ್ಷ ಈಗ ಬ್ಯಾನರ್ ಹಾಕಿ ಬ್ಯಾನರ್ ಇದ್ರೆ ನಾನು ಮಾತಾಡೋರು ಬಿಡಿ ಯಾವುದೇ ಒಂದು ನಿಷ್ಠೆ ಇದ್ರೆ ದಯಮಾಡಿ 5 ನಿಮಿಷ ಮಾತಾಡೋದು ಕೇಳಿಸ್ಕೊಳ್ಳಿ. ಪಕ್ಷ ನಿಷ್ಠೆ ಇದ್ರೆ ನಿಮ್ಗೆ ಏನಾದ್ರು ಎಲ್ಲರಿಗೂ ಪಕ್ಷ ನಿಷ್ಠೆ ಇದ್ರೆ ಕಾಂಗ್ರೆಸ್ ಪಕ್ಷದ್ದು ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಮಾತಾಡಬೇಡಿ ಯಾರು ದಯಮಾಡಿ. ನೋಡಿ, ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಶಿಷ್ಟಾಚಾರ ಅಂತ ಇದೆ, ಪ್ರೋಟೋಕಾಲ್ ಇದೆ. ಆ ಶಿಷ್ಟಾಚಾರ ಏನ್ ಹೇಳುತ್ತೆ ಅಂದ್ರೆ ಆ ಭಾಗದ ಮುಖಂಡರುಗಳು ಯಾರ್ಯಾರಿದ್ದಾರೆ ಅವರನ್ನ ಫೋಟೋಗಳು ಹಾಕ್ಬೇಕು. ಇವತ್ತು ದಿವಸ ನಮ್ಮಲ್ಲಿ ಖರ್ಗೆಜಿ ಅವರು ಇವತ್ತು ನಮ್ಮ ಎಐಸಿಸಿಯ ಅಧ್ಯಕ್ಷರು, ಇವತ್ತು ಎಐಸಿಸಿ ಅಧ್ಯಕ್ಷರು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ದಿವಸ ಆ ಮಟ್ಟಕ್ಕೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅಂದ್ರೆ ಪಕ್ಷ ನಿಷ್ಠೆಯಿಂದ ಹೋಗಿದ್ದಾರೆ. ಇವತ್ತು ಅವರ ಇವತ್ತು ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಯಾರೇ ಇರ್ಬೋದು, ಆದ್ರೂ ಕೂಡ ಡೆಲ್ಲಿನಲ್ಲಿ ಇವತ್ತು ದಿವಸ ಆಗೋದು ಫಸ್ಟ್ ಫೋಟೋ ಅವರಿಗೆ ಹೋಗ್ತಾರೆ. ಆ ರೀತಿಯಾಗಿ ನಾವಿಲ್ಲಿ ಫೋಟೋ ಹಾಕಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಹೇಳಕ್ಕೆ ನಾವು ಬಂದಿಲ್ಲ. ಏನ್ ಪ್ರೋಟೋಕಾಲ್ ಇದೆ, ಏನ್ ಶಿಷ್ಟಾಚಾರ ಇದೆ, ಕಾಂಗ್ರೆಸ್ ಪಕ್ಷದ ಒಂದು ಶಿಷ್ಟಾಚಾರ ಇದೆ. ರಾಜ್ಯದ್ದು ಅಂತ ಬಂದಾಗ ಮೊದಲು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅವ್ರ ಫೋಟೋ ಹಾಕ್ಬೇಕು.
ಅನಂತರ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್, ಅವ್ರ ಫೋಟೋ ಹಾಕ್ಬೇಕು. ಆಮೇಲೆ ಆ ಭಾಗದ ಮುಖಂಡರುಗಳು ಯಾರಿದ್ದಾರೆ, ಕೋಲಾರ ಡಿಸ್ಟಿಕ್ ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ, ಶಾಸಕರುಗಳು ಯಾರಿದ್ದಾರೆ, ಮತ್ತೆ ಯಾರು ಕಂಟೆಸ್ಟ್ ಮಾಡಿದಂತ ಅಭ್ಯರ್ಥಿಗಳು ಯಾರಿದ್ದಾರೆ, ಅವ್ರದನ್ನ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಎಷ್ಟು ಜಾಗ ಇದೆ, ಆ ಬ್ಯಾನರ್ ಅಲ್ಲಿ ಎಷ್ಟು ಕಟ್ಬೋದು, ಏನು. 6 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬೆಂಗಳೂರು ನಗರದಲ್ಲಿ ಎಂತೆಂಥ MLA-ಗಳಿದ್ದಾರೆ, ಎಂತೆಂಥ ಮಂತ್ರಿಗಳಿದ್ದಾರೆ ನಿಮ್ಗೆ ಗೊತ್ತಿದೆ. ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ನಾನು ಅಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲದೆ. ಇವತ್ತು ದಿವಸ ನಾನು ಮಂಗಳೂರಲ್ಲಿ ನಾನು KPCC ಕಾರ್ಯದರ್ಶಿ ಆಗಿ ಅಬ್ಸರ್ವರ್ ಆಗಿ ಮಂಗಳೂರು ಹೋಗಿ ಕೆಲಸ ಮಾಡಿದ್ದೆ. ಮಂಗಳೂರಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ? ಇವತ್ತು ರಮಾನಾಥ್ ರೈ ಅವರು ಇರ್ಬೋದು, ಖಾದರ್ ಅವರು ಇರ್ಬೋದು, ಅಲ್ಲಿರುವಂತ ಎಂತೆಂತ ಮಂತ್ರಿಗಳಿದ್ದಾರೆ. ಅಲ್ಲೇನ್ ಪ್ರೋಟೋಕಾಲ್ ಅಂತಂದ್ರೆ, ನಾವು ಹೋದಂತ ಸಂದರ್ಭದಲ್ಲಿ ನಾನು ಅಲ್ಲಿದ್ದಾಗ ರಮಾನಾಥ್ ರೈ ಅವರು ಮಂತ್ರಿಗಳಿದ್ರು, ಖಾದರ್ ಅವರು ಮಂತ್ರಿಗಳಿದ್ರು. ಇವತ್ತು ಖಾದರ್ ಅವರು ಗೆದ್ದಿದ್ದಾರೆ. ಈಗ ಬ್ಯಾನರ್ ಹಾಕಿ ಬ್ಯಾನರ್ ಇದ್ರೆ ನಾನು ಮಾತಾಡೋರ್ಗು ಬಿಡಿ. ಯಾವುದೇ ಒಂದು ಪಕ್ಷ ನಿಷ್ಠೆ ಇದ್ರೆ ನಿಮ್ಗೆ ಏನಾದ್ರು ಎಲ್ಲರಿಗೂ ಪಕ್ಷ ನಿಷ್ಠೆ ಇದ್ರೆ ಕಾಂಗ್ರೆಸ್ ಪಕ್ಷದ್ದು ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಮಾತಾಡೋದು ಯಾರು ಟ್ರೈ ಮಾಡಿ ನೋಡಿ. ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಶಿಷ್ಟಾಚಾರ ಅಂತ ಇದೆ, ಪ್ರೋಟೋಕಾಲ್ ಇದೆ. ಆ ಶಿಷ್ಟಾಚಾರ ಏನ್ ಹೇಳುತ್ತೆ ಅಂದ್ರೆ, ಆ ಭಾಗದ ಮುಖಂಡರುಗಳು ಯಾರ್ಯಾರಿದ್ದಾರೆ ಅವರನ್ನ ಫೋಟೋಗಳು ಹಾಕ್ಬೇಕು. ಇವತ್ತು ದಿವಸ ನಮ್ಮಲ್ಲಿ ಖರ್ಗೆಜಿ ಅವರು ಇವತ್ತು ನಮ್ಮ AICC ಅಧ್ಯಕ್ಷರು, ಇವತ್ತು AICC ಅಧ್ಯಕ್ಷರು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ದಿವಸ ಆ ಮಟ್ಟಕ್ಕೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅಂದ್ರೆ ಪಕ್ಷ ನಿಷ್ಠೆಯಿಂದ ಹೋಗಿದ್ದಾರೆ. ಇವತ್ತು ಅವರ ಇವತ್ತು ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಯಾರೇ ಇರ್ಬೋದು, ಆದ್ರೂ ಕೂಡ ಡೆಲ್ಲಿನಲ್ಲಿ ಇವತ್ತು ದಿವಸ ಆಗೋದು ಫಸ್ಟ್ ಫೋಟೋ ಇವರಿಗೆ ಹೋಗ್ತಾರೆ. ಆ ರೀತಿಯಾಗಿ ನಾವಿಲ್ಲಿ ಫೋಟೋ ಹಾಕಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಹೇಳಕ್ಕೆ ನಾವು ಬಂದಿಲ್ಲ. ಏನ್ ಪ್ರೋಟೋಕಾಲ್ ಇದೆ, ಏನ್ ಶಿಷ್ಟಾಚಾರ ಇದೆ, ಕಾಂಗ್ರೆಸ್ ಪಕ್ಷದ ಒಂದು ಶಿಷ್ಟಾಚಾರ ಇದೆ. ರಾಜ್ಯದ್ದು ಅಂತ ಬಂದಾಗ ಮೊದಲು DK ಶಿವಕುಮಾರ್ ಅವರು KPCC ಅಧ್ಯಕ್ಷರು, ಅವ್ರ ಫೋಟೋ ಹಾಕ್ಬೇಕು. ಅನಂತರ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್, ಅವ್ರ ಫೋಟೋ ಹಾಕ್ಬೇಕು. ಆಮೇಲೆ ಆ ಭಾಗದ ಮುಖಂಡರುಗಳು ಯಾರಿದ್ದಾರೆ, ಕೋಲಾರ ಡಿಸ್ಟಿಕ್ ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ, ಶಾಸಕರುಗಳು ಯಾರಿದ್ದಾರೆ, ಮತ್ತೆ ಯಾರು ಕಂಟೆಸ್ಟ್ ಮಾಡಿದಂತ ಅಭ್ಯರ್ಥಿಗಳು ಯಾರಿದ್ದಾರೆ, ಅವ್ರದನ್ನ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಎಷ್ಟು ಜಾಗ ಇದೆ, ಆ ಬ್ಯಾನರ್ ಅಲ್ಲಿ ಎಷ್ಟು ಕಟ್ಬೋದು, ಏನು. 6 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬೆಂಗಳೂರು ನಗರದಲ್ಲಿ ಎಂತೆಂಥ MLA-ಗಳಿದ್ದಾರೆ, ಎಂತೆಂಥ ಮಂತ್ರಿಗಳಿದ್ದಾರೆ ನಿಮ್ಗೆ ಗೊತ್ತಿದೆ. ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ನಾನು ಅಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲದೆ. ಇವತ್ತು ದಿವಸ ನಾನು ಮಂಗಳೂರಲ್ಲಿ ನಾನು KPCC ಕಾರ್ಯದರ್ಶಿ ಆಗಿ ಅಬ್ಸರ್ವರ್ ಆಗಿ ಮಂಗಳೂರು ಹೋಗಿ ಕೆಲಸ ಮಾಡಿದ್ದೆ. ಮಂಗಳೂರಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ? ಇವತ್ತು ರಮಾನಾಥ್ ರೈ ಅವರು ಇರ್ಬೋದು, ಖಾದರ್ ಅವರು ಇರ್ಬೋದು, ಅಲ್ಲಿರುವಂತ ಎಂತೆಂಥ ಮಂತ್ರಿಗಳಿದ್ದಾರೆ. ಅಲ್ಲೇನ್ ಪ್ರೋಟೋಕಾಲ್ ಅಂತಂದ್ರೆ, ನಾವು ಹೋದಂತ ಸಂದರ್ಭದಲ್ಲಿ ನಾನು ಅಲ್ಲಿದ್ದಾಗ ರಮಾನಾಥ್ ರೈ ಅವರು ಮಂತ್ರಿಗಳಿದ್ರು, ಖಾದರ್ ಅವರು ಮಂತ್ರಿಗಳಿದ್ರು. ಇವತ್ತು ಖಾದರ್ ಅವರು ಗೆದ್ದಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಏನಕ್ಕೆ ಸೇರಿದ್ವಿ? ಏನೋ ತಪ್ಪ ಒಪ್ಪ ಮಾಡಿ ಕಳ್ಕೊಂಡ್ಬಿಟ್ಟಿದ್ವಿ. ಪಾರ್ಲಿಮೆಂಟ್ ಕಳ್ಕೊಂಡ್ಬಿಟ್ಟಿದ್ವಿ. ಇವತ್ತು ಯಾರೋ ಒಬ್ಬ ವ್ಯಕ್ತಿ ಅಲ್ಲೆಲ್ಲೋ ಕಾರ್ಪೊರೇಟರ್ ಆಗಿದ್ದಂತ ವ್ಯಕ್ತಿ ತಾವೊಂದು ಕೋಲಾರಲ್ಲಿ ಇವತ್ತು MP ಮಾಡಕ್ ಬಿಟ್ಟಿದೀವಿ ನಾವು ಅಂತಂದ್ರೆ ಎಷ್ಟು ತಲೆ ತಗ್ಸಂತ ವಿಷಯ, ಎಷ್ಟು ಚರ್ಚೆ ಮಾಡುವಂತ ವಿಷಯ, ಎಷ್ಟು ನಾವು ನೋವು ತಿನ್ನುವಂತ ವಿಷಯ. 138 ವರ್ಷದ ಇತಿಹಾಸ ಇರುವಂತ ಕಾಂಗ್ರೆಸ್ ಪಕ್ಷ ಎಂತೆಂತವ್ರನ್ನ ಕೊಟ್ಟಿದ್ದೀರಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮಾಡಬೇಕು ಅಂತಂದ್ರೆ, ಶುರು ಮಾಡಬೇಕು ಅಂದ್ರೆ, ಇವತ್ತೇನಾದ್ರೂ 136 ಗೆದ್ದಿದೀವಿ ಅಂದ್ರೆ ನಾವು ಫಸ್ಟ್ ಪೂಜೆ ಮಾಡಿದ್ದೇವೆ.
ಗಣೇಶನ ಕೈ ಮುಗಿದ್ಬಿಟ್ಟು ಇಲ್ಲಿಂದ ಹೋಗಿದ್ವಿ. ಯಾಕೆ ಇಲ್ಲಿಂದ ಗಣೇಶನ ಕೈ ಮುಗಿದ್ಬಿಟ್ಟು ಹೋದ್ವಿ? ಯಾವುದೇ ಒಂದು ನಮಗೆ ಸಂಕಷ್ಟ ಬರಬಾರ್ದು, ಯಾವುದೇ ಒಂದು ತಪ್ಪುಗಳಾಗಬಾರ್ದು ಅಂತ ಈ ಜಾಗದಿಂದ ನಾವು ಕೈ ಮುಗಿದ್ಬಿಟ್ಟು ಹೋಗಿ ಈ ಜಾಗದಲ್ಲಿ ನಾವು ಕಿತ್ತಾಡ್ಕೊಂಡು ಕೂತ್ಕೊಂಡೆ ಈ ರಾಜ್ಯಕ್ಕೆ ನಾವು ಸಂದೇಶ ಹೋಗ್ತದೆ. ನಾವು ಬಂದಿದ್ವಿ, ಈ ಜಾಗಕ್ಕೆ ಬಂದ್ವಿ. ನಾವು ಇವತ್ತು ನಾವು 134 ಪ್ಲಸ್ 138 ಜನ ಇದ್ದೀವಿ. ಇವತ್ತೇನಾದ್ರು ಬಂಧುಗಳೇ, ಇಡೀ ದೇಶದಲ್ಲಿ ಮೋದಿಗೆ ಉತ್ತರ ಕೊಡೋ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಇದ್ರೆ ಅವ್ರು ನಮ್ಮ ಚೀಫ್ ಮಿನಿಸ್ಟರ್. ಅಮಿತ್ ಶಾ ಕರೆದಿದ್ದಾರೆ, ಬಾ ಚಾಲೆಂಜ್ ಮಾಡ್ತೀವಿ, ಏನ್ ಗ್ಯಾರಂಟಿಗಳ ಬಗ್ಗೆ ನನ್ನ ಮಾಡಿ. ಇಡೀ ದೇಶದಲ್ಲಿ ಯಾರಿದ್ದಾರೆ ಇವತ್ತು ಅಂತಂದವರು? ಅಂತ ಮುಖ್ಯಮಂತ್ರಿಗಳಿರುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇಂಥ ನಾಯಕರುಗಳಿರುವಂತಹ ಸಂದರ್ಭದಲ್ಲಿ ನಾವು ಅಲ್ಲೋಗಿ ಸರಿಪಡಿಸಬೇಕೆ ಹೊರತು ಈ ಪ್ರಾಬ್ಲಮ್ ಅವ್ರ ಮುಂದೆ ಕೂತ್ಕೊಂಡು ಸರಿಪಡಿಸ್ಕೊಳ್ಳೋಣ. ಶಿವಕುಮಾರ್ ಅವ್ರ ಹತ್ರ ಹೋಗೋಣ, ಡಿ ಕೆ ಅವ್ರ ಹತ್ರ ಹೋಗೋಣ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗೋಣ, ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗೋಣ. ಹಿಂಗಿದೆ ಸಮಸ್ಯೆ ಇದೆ, ನಮ್ಮ ತಪ್ಪು ಆಗ್ತಾ ಇದ್ದಾವೆ. ಒಂದ್ ಮನೇಲೂ ತಪ್ಪಾಗುತ್ತೆ. ಈಗ ನಿಮ್ಮ ಮನೇಲಿ ಒಬ್ಬ ಮಗ ತಪ್ಪು ಮಾಡ್ಬಿಡ್ತಾರೆ ಅಂತ ನೀವು ಮನೆಗೆ ಸೇರಲ್ಲ, ಹಂಗಂತ ಕೈ ಕಾಲ ಮುರಿದಾಕ್ಬಿಡ್ತೀರಾ? ಬುದ್ಧಿ ಹೇಳ್ಬೇಕಲ್ವಾ? ನಮ್ಮ ತಪ್ಪಾಗುತ್ತೆ, ಆಗದೆ ಇರೋದೇನಿಲ್ಲ. ಅಥವಾ ಬೇಕು ಅಂತ ಯಾರು ಮಾಡಿರಲ್ಲ, ಯಾರೋ ಹೇಳಿರ್ತಾರೆ, ಯಾರೋ ಮಾಡೋವಾಗ ತಪ್ಪು ಮಾಡ್ಬಿಟ್ಟಿರ್ತಾರೆ. ನಮ್ಮಲ್ಲೂ ಕೆಲವು ಟೈಮಲ್ಲಿ ಕೆಲವು ಫೋಟೋಗಳನ್ನ ಬಿಟ್ಬಿಡ್ತೀವಿ. ಹಂಗಂತ ಬಿಟ್ಟಿರೋದ್ರೆ ಸರಿ ಅಂತ ಹೇಳ್ಬಾರ್ದು, ಅದು ತಪ್ಪು ಅಂತ ಹೇಳ್ಬೇಕು, ಸರಿಪಡಿಸ್ಕೋಬೇಕು. ಮುಂದೆ ನಾವು ಅದನ್ನ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀವಿ, ಮುಂದೆ ಅದನ್ನ ನಾವು ಸರಿಪಡಿಸ್ಕೊಂಡು ಕಾಂಗ್ರೆಸ್ ಬಂದಿಲ್ಲ. ನೀವು 65,000 ಬಗ್ಗೆ ಪಕ್ಷದ ಗ್ರಾಸೂಟಿಂದ ಬಂದವ್ರಿಗೆ ಇವೆಲ್ಲ ಗೊತ್ತಿರೋದು. ಇಲ್ಲಿ ಜಿಲ್ಲಾಧಿಕಾರಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರ ಮೇಲೆ, ಕಾಂಗ್ರೆಸ್ ಪಕ್ಷದ ಶಾಸಕರ ಮೇಲೆ, MLC ಮೇಲೆ ನೇರವಾಗಿ ಮೀಡಿಯಾಗ ಹೋಗ್ತಾರೆ. ಒಳ್ಳೆ ರೀತಿ ಹೋಗ್ಬೇಕು, ಪಕ್ಷ ಸಿದ್ಧಾಂತಗಳೆಲ್ಲ ಈ ಇಬ್ಬರು ಶಾಸಕರು ಸಿದ್ದರಾಮಯ್ಯ ಹೇಳೋದು ತಪ್ಪ, ಶ್ರೀಕಾಂತ್ ಸಾಹೇಬ್ ಹೇಳೋದು ತಪ್ಪ. ಸರ್ ಒಂದೇ ನೀವು ಜಿಲ್ಲಾಧ್ಯಕ್ಷ ಆಗಿದ್ದೀರಿ, ನೀವು ನೇರವಾಗಿ ಮೀಡಿಯಾಗ ಹೋಗ್ತೀರಾ, ಪಾರ್ಟಿಯಲ್ಲಿ ಚರ್ಚೆ ಮಾಡ್ತೀರಾ? ಪಾರ್ಟಿ ಚರ್ಚೆ ಏನಾಗಿದೆ, ನಾನು 6 ವರ್ಷ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸ್ಟೇಟ್ಮೆಂಟ್ಗಳನ್ನ ಯಾವುದು ಕೂಡ ಅಂತ ಸಂದರ್ಭ ಬಂದಾಗ ನಾವು ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡಿದ್ರೆ ಸ್ಟೇಟ್ಮೆಂಟ್ ಈ ತರ ಮಾಡ್ಕೊಳ್ಬೇಕು. ಸರ್ ಬನ್ನಿ, ಸ್ವಾಗತ. ನಾನು ಇನ್ಸೂರೆನ್ಸ್ ಪರ ಹೋರಾಟ ಮಾಡಿದ್ದಾನೆ, ರಮೇಶ್ ಕುಮಾರ್ ಹೇಳ್ತಾ ಕೊಡ್ತಾನೆ. ಯಾವ್ದು ಸುತ್ತು ನಿಮ್ದು? ಇವರೇ ಒಂದು ನಿಮಿಷ
ಸರಿಪಡಿಸ್ತಾರೆ. ಯಾಕಂದ್ರೆ 1 ವರ್ಷ ಕೆಲಸ ಇರುವಂತ ಕಾಂಗ್ರೆಸ್ ಪಕ್ಷ ಹೇಳ್ತದೆ ಈ ಸಣ್ಣ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಲು ಕಾಂಗ್ರೆಸ್ ಪಕ್ಷ ಕೊಡ್ತಿದೆ. ಯಾಕಂದ್ರೆ ಹೇಳಿಸ್ಕೋಬೇಕಾಗಿಲ್ಲ ನಾವು. ದಯಮಾಡಿ ದೇವರಾಗಿ ದೇವ್ರ ಕೂತ್ಕೋಣ, ದೇವಸ್ಥಾನದಲ್ಲಿ ದೇವ್ರ ಇತ್ತು ಅಂತ ಕೂತ್ಕೋಣ, 2 ನಿಮಿಷ ಮಾತಾಡ್ತೀನಿ. ಇವತ್ತು ಬರೀರೋ ಉದ್ದೇಶ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 54,000 ಬೂತ್ಗಳಿದ್ದಾವೆ. 54,000 ಬೂತ್ಗಳಿದ್ದಾವೆ. ಆ ಬೂತ್ಗಳಿಗೆ BLA 2 ಅನ್ನ ನೇಮಿಸಬೇಕು ಅಂತ ಹೇಳಿ ನಾವು ಬಂದಿರೋದು. BLA 2 ಅಂತಂದ್ರೆ ಏನಂದ್ರೆ ನಿಷ್ಠಾವಂತ ಕಾಂಗ್ರೆಸ್ ಕಾಣ ಕೊಡುವಂತ. ಚುನಾವಣೆ ನಾಳೆ ಇದೆ ಅಂದ ತಕ್ಷಣ ಯಾರು ಕವರ್ ಕೊಟ್ಟರು ಅಂತ ಓಡೋದ್ರ ಕಾರ್ಯಕ್ರಮ ಆಗಬಾರ್ದು ಅನ್ನೋ ದೃಷ್ಟಿಯಿಂದ BLA 2 ಆಗ್ಬೇಕು. ಚುನಾವಣೆ ಸಂದರ್ಭದಲ್ಲಿ ಆ BLA 2 ಆ ಬೂತ್ ಅಲ್ಲಿ ವಾಸ ಆಗಿರುವಂತವನ್ನೇ ಆಗಿರ್ಬೇಕು. ಆ ಬೂತ್ ಅಲ್ಲಿ ಆತ ವಾಸ ಆಗಿರ್ಬೇಕು. ಅಲ್ಲಿ ಯಾರು ಬಿಜೆಪಿ ಕುತಂತ್ರ ಮಾಡಿ ನಮ್ಮ ಪಕ್ಷದ ಮತದಾರರನ್ನ ತೆಗೆಸ್ತಾರೆ, ಏನೊಂದು ಮತದಾರರ ಪಟ್ಟಿಯಿಂದ ಅವರ ಹೆಸರು ತೆಗೆಸುವಂತ ಕೆಲಸ ಮಾಡ್ತಾರೆ, ಅದನ್ನ ನೋಡ್ಕೊಳ್ಳುವಂತ ಒಬ್ಬ BLA 2 ನಿಷ್ಠಾವಂತ ಬೇಕು. ನಮ್ಮಂತವ್ರು ತೆಗೆಸುವಂತದ್ದು ಇರುತ್ತೆ. ಮತ್ತೆ ಯಾರ್ದೋ ತಗೊಂಡ್ಬಂದು ಅಲ್ಲಿ ಸೇರಿಸಿ ವೋಟ್ ಹಾಕ್ಸ್ಕೊಳ್ಳುವಂಥದ್ದು ಈಗಾಗಲೇ ಸುಮಾರು ಆತರ ಬೆಂಗಳೂರು ನಗರದಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪಾರ್ಲಿಮೆಂಟ್ ಯಾರು ನಾನೇ ನ್ಯಾಯ ಕೊಡೋಣ ಅಂತ ಒಂದೇ ಬಾಯಿ ಬಿಡಲ್ಲ ಅಂತ ಹೇಳಿದ್ರೆ ನೀವು ಒಂದೇ ಮಾತಾಡಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಮಾತಿನ ಪ್ರಕಾರ ನಡ್ಕೊಳ್ಳಿ. ದಯಮಾಡಿ ಇವತ್ತು BLA 2 ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿಗೆ ಮೊನ್ನೆ ಬರ್ತೀನಿ ಇದೆ. ನಮ್ಮ ನಾಯಕರು PR ರಮೇಶ್ ಅವರು, ರಾಜ್ಕುಮಾರ್ ಜೊತೆ ನಾನು ಯಾಕಂದ್ರೆ ಅವ್ರಿಗೇನಂದ್ರೆ ಬಹಳ ಶಾಂತಿಯುತವಾಗಿ ಸಭೆ ಆಗಬೇಕು. ಶಾಂತಿಯಿಂದ ಇರ್ಬೇಕು. ಕಾಂಗ್ರೆಸ್ ಅಂತಂದ್ರೆ ಅದು ಬಹಳ ಶಾಂತಿಗೋಸ್ಕರ ಹೋರಾಟ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ. ಪಕ್ಷದಲ್ಲಿ ಸಮಸ್ಯೆಗಳಿದೆ. ನಮ್ಗೀಗ ಅಮಿತ್ ಅವರು ಹೇಳಿದ್ರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಚುನಾವಣೆ ಆಗಿದ ತಕ್ಷಣ ಅವ್ರ ಪಕ್ಷ ವಿರೋಧ ಮಾಡಿರೋದಕ್ಕೆ ಆ ಫೋಟೋಗಳನ್ನ ಹಾಕ್ಬಿಟ್ಟು ಅವ್ರು ಯಾರು ಹೋಗಿದ್ರು, ಒಂದ್ ನಿಮಿಷ ಯಾರ ಜೊತೆ ಹೋಗಿದ್ರು ಏನು ಅಂತ ಹೇಳಿ ಅದನ್ನ ಕೊಟ್ಟರೆ ಇಮಿಡಿಯೇಟ್ ಆಗಿ ಅಲ್ಲಿ ಹೈಕಮಾಂಡ್ ಅಲ್ಲಿ ಅದಕ್ಕೆ ಅಂತಾನೆ ಒಂದು ಇದನ್ನ ಮಾಡಿದ್ದಾರೆ. ರೆಹಮಾನ್ ಖಾನ್ ಅವರು ಅಧ್ಯಕ್ಷರು, ಶಿಸ್ತು ಸಮಿತಿ ಅಧ್ಯಕ್ಷರು. ರೆಹಮಾನ್ ಖಾನ್ ಅವರು ಕೊಟ್ಟರೆ ಅದನ್ನ ನೋಡಿದ ತಕ್ಷಣ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನಾಳೆ ಎಲ್ಲ ಪೇಪರಲ್ಲೂ ಬರುತ್ತೆ. ಎಲ್ಲ ಪೇಪರ್ ಅವರೇ ಕೂತಿದ್ದಾರೆ. ಅದು ಸಿಸ್ಟಮ್. ನೀವು ಚುನಾವಣೆ ಆಗ್ತಿದ್ದಂಗೆ ಅವ್ರು ಏನೇನು ಅವರು ತಪ್ಪು ಮಾಡಿದ್ದಾರೆ, ಪಕ್ಷ ದ್ರೋಹ ಮಾಡಿದ್ದಾರೆ, ಪಕ್ಷ ವಿರೋಧ ಮಾಡಿದ್ದಾರೆ, ಆ ಫೋಟೋಗಳೆಲ್ಲ ಹಾಕಿ ಸಾಕ್ಷಿ ಸಮೇತ ನೀವು KPCC ಕೊಟ್ಟರೆ ಅದ್ರ ಮೇಲೆ ಕ್ರಮ ತಗೋತಾರೆ. ನನಗೆ ಕೊಟ್ಟು ಕೂಡ ನಾನು ಅದನ್ನ KPCC ತಲುಪಿಸಿ ಕ್ರಮ ತಗೊಳ್ಳುವಂತ ಕೆಲಸನ ನಾವು ರಮೇಶ್ ಅವರು ನಾವು ಮಾಡ್ತೀವಿ. ಪಕ್ಷ ವಿರೋಧ ಮಾಡಿದವ್ರಿಗೆ ನಾವೇನು ಇದ್ರ ಮೇಲೆ ಕೂರಿಸ್ಕೊಳ್ಳೋಂಥ ಬುದ್ಧಿ ನಮ್ಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಅವ್ರು ಯಾರೇ ಆಗಿರ್ಬೋದು. ಯಾಕೆಂದ್ರೆ ಒಬ್ಬ ಅಧಿಕೃತ ಅಭ್ಯರ್ಥಿನ ಸೋಲ್ಸಕ್ಕೆ ಅವನು ಕಷ್ಟಪಟ್ಟ ಅಥವಾ ಬೇರೆಯವರು ಸಹಾಯ ಮಾಡೋದಂದ್ರೆ ಅಂತಂದು ಇಸ್ಕೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ಈ ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯ ಬಂದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದಂಥ ಶಕ್ತಿ ಇದೆ. ಅದರ ಶಕ್ತಿಯನ್ನ ಕಾಪಾಡ್ಕೊಳ್ಳುತ್ತೆ. ನಾನೀಗ ಹೇಳಿದ್ದೀನಿ ನಿಮಗೆ, ಇಲ್ಲಿ ದೇವಸ್ಥಾನ ಗಣೇಶನ ಕೈ ಬಿಟ್ಟು ನಾವು ಇಲ್ಲಿಂದ ಹೊರಟು ಇವತ್ತು ರಾಜ್ಯದಲ್ಲಿ ವಿಧಾನಸೌಧದ ಮೇಲೆ ಬಾವುಟ ಹಾರಿಸಿದ್ದೀವಿ. ದಯಮಾಡಿ ಯಾರು ಗಲಾಟೆ ಮಾಡ್ತಾರೆ. ಏನಿದ್ರು ಕಾನೂನು ಪ್ರಕಾರ ನಾವು ಈ ಭದ್ರಕೋಟೆಯನ್ನ ಇವತ್ತು ಯಾರೋ ಹೋಗ್ತಿಲ್ಲ. ಆ ಭದ್ರಕೋಟೆ
ಎಲ್ಲ ನಾಯಕರು ಎಲ್ಲ ಮುಖಂಡರುಗಳು ಇವತ್ತು ದಿವಸ ನಾವು ಮಾಡಬೇಕು. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ಪರೀಕ್ಷೆ ಆಗ ಮಾತಾಡ್ಬೇಡ್ರಪ್ಪ, ಅಂಬರೀಷ್ ಅಡಿಕೆ ಮಾತಾಡ್ತೀನಿ, ವಾಪಸ್ ಮಾತಾಡ್ಬಾರ್ದು. ಅಲ್ಲಲ್ಲ, ನಾನು ನಿಮ್ಗೆ ಮಾತಾಡ್ತೀನಿ. ನಾನು ಅಂಬರೀಷ್ ಅವ್ರಿಗೆ ಕೇಳ್ಕೊಳ್ತೀನಿ, ನಾನು ಬೆಂಗಳೂರಿನಲ್ಲೇ ಇರ್ತೀನಿ, ನೀವು ನನ್ನ ನಂಬರ್ ತಗೊಳ್ಳಿ. ನೀವು ಫೋನ್ ತಗೊಂಡು ಲೊಕೇಶನ್ ಇರ್ತಾರೆ, ನೀವು ಬೆಂಗಳೂರಿಗೆ ಒಂದು 5 ಜನ ನೀವು ಸಮಸ್ಯೆ ಇದ್ದರೆ ನೀವು ಬನ್ನಿ. ಬಂದಂಥ ಸಂದರ್ಭದಲ್ಲಿ ಶಿವಕುಮಾರ್ ಕೂತ್ಕೊಂಡು ಮಾತಾಡಿ ಸರ್ ಆಗಿದೆ ಕೋಲಾರದಲ್ಲಿ ಆ ಶಾಸಕರನ್ನ ಕರೆಸಿ, ಆ ಶಾಸಕರಿಗೆ ಸಂಬಂಧಪಟ್ಟ ಶಾಸಕರನ್ನ ಕರೆಸಿ, ಸಂಬಂಧಪಟ್ಟ ಅಧ್ಯಕ್ಷರನ್ನು ಕರೆಸಿ.
ಹೆಂಗಿಂತ ನಮ್ಮ ಪಾರ್ಟಿ ವ್ಯಕ್ತಿ ನಮ್ಮ दिखाओ जे बराबर जाया उसको दिखाओ बराबर JDS ಕೆಲಸ ಬಂದು ಇಲ್ಲಿದ್ದಾನೆ. ಕಾಂಗ್ರೆಸ್ ಪಕ್ಷದಲ್ಲಿ 99 ವರ್ಷದಿಂದ ಕಾಂಗ್ರೆಸ್ ಬರ್ಬಾರಿ ಯಾವ ಕಾಂಗ್ರೆಸ್ ಪಾರ್ಟಿಗೆ ಒಂದು ತಂದೆ ಬರ್ರಿ ಇಲ್ಲ ಅಂದ್ರೆ ನೀವು ತಂದೆ ಬರ್ಬೇಡ್ರಿ. ಯಾವಾಗ ಒಪ್ಪಂದ ಬರ್ತದ ಬಂಧುಗಳೇ